ಕೇಂದ್ರ ಸರ್ಕಾರ ಈ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ಸಂಬಂಧಪಟ್ಟಂತೆ ರೂಪಿಸಿರೋ ಹೊಸ ನಿಯಮಾವಳಿಗಳು ಏನಿದು? NGOಗಳನ್ನು ನಿಯಂತ್ರಿಸುವ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇದೆಯಾ? ಅವರ ಉದ್ದೇಶ ಏನು, ಅವ್ರು ಏನು ಹೇಳ್ತಾರೆ ಅನ್ನೋ ಪಾಯಿಂಟ್ಗಳನ್ನ ಮಾಡ್ಕೊಂಬಂದಿದ್ದೀನಿ. ಆದರೆ ಇದರ ಪರಿಣಾಮ ಏನು? ಒಟ್ಟಾರೆಯಾಗಿ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವಂಥ ವಿವಿಧ ರೀತಿಯ ದಬ್ಬಾಳಿಕೆಗಳೇನಿವೆ ಅದು ನಮಗೆಲ್ಲ ಗೊತ್ತು. ಸೊ ಮುಸ್ಲಿಮ್ಸ್ ಏನಿದ್ದಾರೆ ಅವ್ರನ್ನ ಮುಸ್ಲಿಂ, ಪಾಕಿಸ್ತಾನ ಇತ್ಯಾದಿಗಳನ್ನು ಚುನಾವಣೆಗಾಗಿ ಬಳಸಿಕೊಳ್ಳಲಾಗುತ್ತೆ. ಚುನಾವಣೆ ಬಂದ ತಕ್ಷಣ ಇಸ್ಲಾಮಿ ಫೋಬಿಯಾ ಅಥವಾ ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದು ಈ ದೇಶದಲ್ಲಿ ಸಾಮಾನ್ಯ ಆಗಿದೆ, ಬಹುಸಂಖ್ಯಾತರನ್ನು ಒಗ್ಗೂಡಿಸುವ ಸಲುವಾಗಿ. ಇದು ಒಂದು ಪಾರ್ಟ್. ಸೊ ಇದಾದ ಮೇಲೆ ಎರಡನೇದು, ಈ ದೇಶದಲ್ಲಿರುವಂಥ ಕ್ರಿಶ್ಚಿಯನ್ರು, ಮುಸ್ಲಿಮರಿರಲಿ ಕ್ರಿಶ್ಚಿಯನ್ರಿರಲಿ, ಅವರು ಯಾವುದೋ ದೇಶದಿಂದ ಬಂದವರಲ್ಲ. ಭಾರತದಲ್ಲಿ ಹಿಂದೂ ಧರ್ಮದಲ್ಲಿರುವಂಥ ಅಸಮಾನತೆ ಇದೆಯಲ್ಲ, ಮೇಲು ಕೀಳು ಇದೆಯಲ್ಲ, ಅದನ್ನ ಪ್ರತಿಭಟಿಸಿ ಅವರು ಬೇರೆ ಧರ್ಮಕ್ಕೆ ಹೋದವರು. ಆದರೆ ಅವರಿಗೆ ಟಾರ್ಗೆಟ್ ಆಗ್ತಿದ್ದಾರೆ. ಮುಸ್ಲಿಂ ಟಾರ್ಗೆಟ್ ಆಗೋದು ಗೊತ್ತಿದೆ. ಈಗ ಕ್ರಿಶ್ಚಿಯನ್ಸ್ ಏನಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡುವುದಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈಗ ಈ ವಿದೇಶಿ ದೇಣಿಗೆ ಕಾಯ್ದೆಯನ್ನು ಕಟ್ಟುನಿಟ್ಟುಗೊಳಿಸಿದೆಯಾ ಅಂತ. ಸೊ ಹೋಮ್ ಅಫೇರ್ಸು ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಇದ್ರ ಬಗ್ಗೆ, ಯಾಕೆ ಈ ಕಟ್ಟುನಿಟ್ಟಿನ ಕ್ರಮ ಅನ್ನೋದನ್ನು ನಾನು ಮೊದಲು ನಿಮಗೆ ಹೇಳ್ತೀನಿ. ಒಂದು, ವಿದೇಶಿ ಹಣದ ಬಳಕೆಯಲ್ಲಿ ಪಾರದರ್ಶಕತೆ ಬೇಕು ಅಂತ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, NGOಗಳೇನಿವೆಲ್ಲ, NGOಗಳಿಗೆ ವಿದೇಶಿ ಹಣ ಬರುತ್ತೆ. ಭಾಳಷ್ಟು NGOಗಳು ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ, ಬುಡಕಟ್ಟು ಜನಾಂಗಗಳಿರೋಲ್ಲಿ ಕೆಲಸ ಮಾಡ್ತಾರೆ, ದೇಶದ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ತಗೋತಾರೆ ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ಸೊ ಅಂತಹ NGOಗಳೇನಿವೆ ಅವಕ್ಕೆ ವಿದೇಶಿ ಕೆಲವು ಸಂಸ್ಥೆಗಳು ಹಣ ಕೊಡ್ತವೆ. ಅದು ಏನಿದೆ, ಪಾರದರ್ಶಕತೆ ಬೇಕು ಅನ್ನೋದು ಹೋಮ್ ಮಿನಿಸ್ಟ್ರಿ ವಾದ. ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡುವ ಚಟುವಟಿಕೆನ ತಡಿಬೇಕು. ದಿಸ್ ಇಸ್ ದ ಸೀರಿಯಸ್ ಥಿಂಗ್. ಯಾವುದು ರಾಷ್ಟ್ರೀಯ ಭದ್ರತೆ, ಯಾವುದು ಸಾರ್ವಭೌಮತ್ವ, ಇದನ್ನು ತಡೆಯೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅನ್ನುವ ಮೂಲಕ ಜನತಾಂತ್ರಿಕವಾಗಿ ಈ ದೇಶದಲ್ಲಿರುವ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಪ್ರಹಾರ ನಡೆಸುವ ಉದ್ದೇಶ ಇದೆಯಾ ಅಂತ. ಇನ್ನು ವಿದೇಶಿ ಹಣವನ್ನು ರಾಜಕೀಯ ಪ್ರಭಾವ, ಸಾಮಾಜಿಕ ಅಶಾಂತಿ ಅಥವಾ ಕಾನೂನುಬಾರು ಚಟುವಟಿಕೆ ಬಳಸಕೂಡದು. ಇದು ಕೂಡ ಇವರು ಕೊಡ್ತಾ ಇರುವ ಕಾರಣಗಳೇನಿವೆಯಲ್ಲ, ಈ ಎಲ್ಲ ಕಾರಣಗಳು ಕೂಡ ಇದು ಒಂದು ರೀತಿಯಲ್ಲಿ ಒಳಗಡೆ ಬೇರೆ ಉದ್ದೇಶವನ್ನು ಹೊಂದಿದಂತೆ ಕಾಣುತ್ತೆ. ಅದ್ರ ಜೊತೆಗೆ ನೋಡಿ, ಧಾರ್ಮಿಕ ಸಂಸ್ಥೆಗಳು ಸಾಮಾಜಿಕ ಸೇವೆ ಮಾಡ್ಬೋದು, ಆದರೆ ಹಣವನ್ನು ಬಲವಂತದ ಅಥವಾ ಪ್ರಲೋಭನೆ ಆಧಾರಿತ ಮತಾಂತರಕ್ಕೆ ಬಳಸಬಾರದು. ದಿಸ್ ಈಸ್ ದ ಪಾಯಿಂಟ್. ಈ ದೇಶದಲ್ಲಿ ಇರುವ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿಯಂತ್ರಿಸುವ ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಆ ಕಾರಣಕ್ಕಾಗಿ ಕ್ರಿಶ್ಚಿಯನ್ ಮಿಷನರಿ ಸಂಘಟನೆಗಳಿವೆಯಲ್ಲ, ಕ್ರಿಶ್ಚಿಯನ್ ಸಂಘಟನೆಗಳು ಈ ದೇಶದಲ್ಲಿ ಮಾಡಿರುವ ಕೆಲಸ, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದು ಕ್ರಿಶ್ಚಿಯನ್ ಸಂಘಟನೆಗಳು. ನಮಗೆಲ್ಲ ಗೊತ್ತಿದೆ. ಇವತ್ತು ಕೂಡ ನೀವು ಮಕ್ಕಳು ಎಲ್ಲಿ ಕಳಿಸ್ತೀರಿ ಅಂದರೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟಿಗೆ ಕಳಿಸ್ತೀವಿ, ಗುಡ್ ಶೆಫರ್ಡಿಗೆ ಕಳಿಸ್ತೀವಿ, ಇನ್ನೊಂದು ಕಳಿಸ್ತೀವಿ, ಮತ್ತೊಂದು ಕಳಿಸ್ತೀವಿ. ಬಿಕಾಸ್ ಕ್ವಾಲಿಟಿ ಆಫ್ ಎಜುಕೇಷನ್ ಅದಿಲ್ಲ ಅಂತಂದರೆ, ಸ್ವಾತಂತ್ರ್ಯ ಪೂರ್ವದ ಭಾರತದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡದಿದ್ದರೆ ಬ್ರಾಹ್ಮಣರು ಮಾತ್ರ ಜುಟ್ಟ ಬಿಟ್ಕೊಂಡು ಮಂತ್ರ ಹೇಳ್ಕೊಂಡು ಕೂತ್ಕೊತಿದ್ರು, ಉಳಿದವರಿಗೆ ಎಜುಕೇಷನ್ ಇರ್ತಿರಲಿಲ್ಲ. ಹಿಂದೂ ಧರ್ಮದಲ್ಲಿ ಶಿಕ್ಷಣವನ್ನು ದಲಿತರಿಗೆ, ಹಿಂದುಳಿದ ವರ್ಗರಿಗೆ ನಿರಾಕರಿಸಲಾಗಿತ್ತು. ವೇದ ಓದ್ಕೊಂಡು ಬ್ರಾಹ್ಮಣರು ಜುಟ್ಟ ಬಿಟ್ಕೊಂಡು ಓಡಾಡ್ತಿದ್ರು. ಅಂಥ ಭಾರತದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದು ಮಿಷನರಿಗಳು. ಅದರ ಜೊತೆಗೆ ಪತ್ರಿಕಾ ಸ್ವಾತಂತ್ರ್ಯ, ಪತ್ರಿಕೆ ಸಂಬಂಧಪಟ್ಟ ಹಾಗೆ. ಸೊ ನೀವು ಕರ್ನಾಟಕಕ್ಕೆ ಬಂದರೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆ ಏನಿದೆಯಲ್ಲ, ಅದು ಕ್ರಿಶ್ಚಿಯನ್ ಮಿಷನರಿ ಪ್ರಾರಂಭ ಮಾಡಿದ್ದು. ಕಿಟಲ್ ಅರ್ಥಕೋಶ. ಸೊ ಇಂತಹ ಸೇವೆಗಳನ್ನು ಮಾಡ್ತಾ ಬಂದಂಥ ಕ್ರಿಶ್ಚಿಯನ್ರನ್ನು ಈಗ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ. ಏನಾಗುತ್ತೆ ಹಾಗಿದ್ರೆ? ಸೊ ಒಂದು, ಈ ನಿಯಮಗಳ ಕಠಿಣ ಜಾರಿ ಮಾಡುವುದರಿಂದ ಸಾವಿರಾರು NGOಗಳ ಪರವಾನಗಿಗಳು ರದ್ದಾಗ್ತವೆ. ಒಂದು. ಎರಡನೇದು, ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆ ನಡೆಸುವ ಧಾರ್ಮಿಕ ಸಂಸ್ಥೆಗಳ ಕಾರ್ಯಚಟುವಟಿಕೆ ಇದೆಯಲ್ಲ, ಅದಕ್ಕೆ ತೊಂದರೆ ಉಂಟಾಗುತ್ತೆ. ವಿಶೇಷವಾಗಿ ಕ್ರಿಶ್ಚಿಯನ್ ಮಿಷನರಿಗಳ ಮೇಲೆ ಹೆಚ್ಚಿನ ನಿಗಾ ಇಡುವ ಮೂಲಕ ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಒಂದು ಯತ್ನ ನಡೀಬಹುದು. ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಪರೋಕ್ಷ ಒತ್ತಡ ಬೀಳುತ್ತೆ ಅಲ್ವಾ. ಯಾವುದೇ ಈ ದೇಶದಲ್ಲಿ
ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಧರ್ಮದಲ್ಲಿ ಜನಿಸಿರ್ಬೋದು ಕಣ್ರಿ, ನಮ್ಮ ಸಂವಿಧಾನ ನನಗೆ ಇನ್ನೊಂದು ಧರ್ಮವನ್ನು ಅನುಸರಿಸೋದಕ್ಕೆ ನನಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ನಾನು ಹಿಂದೂ ಬೇಡ ಅಂತಂದರೆ ನಾನು ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಮ್ ಆಗ್ಬೋದು, ಬೌದ್ಧ ಆಗ್ಬೋದು, ಆ ಹಕ್ಕಿದೆ. ಆ ಹಕ್ಕನ್ನು ಪರೋಕ್ಷವಾಗಿ ನಿಯಂತ್ರಿಸುವ ಒಂದು ಯತ್ನ ಇಲ್ಲಿ ಕಾಣ್ತಾ ಇದೆ. ವಿದೇಶದ ದುಡ್ಡು ಬಂದುಬಿಟ್ಟು ಅವ್ರನ್ನ ದಟ್ ಕ್ರಿಶ್ಚಿಯಾನಿಟಿ ಬದಲು ಮಾಡಿಬಿಡ್ತಾರೆ, ಮತಾಂತರ ಮಾಡಿಬಿಡ್ತಾರೆ ಅಂತ. ಯಾರು ಮತಾಂತರ ಆಗೋರು? ಬುಡಕಟ್ಟು ಜನಾಂಗದವರು, ಬಡವರು, ದಲಿತರು. ನೀವು ಅವರ ಊರಿಂದ ಹೊರಗಡೆ ಇಟ್ಟಿದ್ದೀರಿ ದಲಿತರನ್ನ. ನೀವು ನಿಮ್ಮ ಮನೆಯ ಒಳಗಡೆ ದಲಿತರಿಗೆ ಬರೋಕ್ಕೆ ಅವಕಾಶ ಕೊಡಲ್ಲ. ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ. ದಲಿತರು ಹೋಟೆಲ್ಗಳಲ್ಲಿ ದಲಿತರು ಕುಡ್ದಂಥ ಕಾಫಿ ಕುಡ್ದ ಗ್ಲಾಸ್ ಇದ್ರದ್ದು ಅವರೇ ತೊಳಿಬೇಕು, ಇದ್ರ ಪ್ರತ್ಯೇಕ ಗ್ಲಾಸ್ ಇಡಲಾಗತ್ತೆ. ಇಂಥ ದೇಶದಲ್ಲಿ ಅಂಥವರು ನನಗೆ ಸಮಾನತೆ ಬೇಕು ಅಂತ ಇನ್ನೊಂದು ಧರ್ಮಕ್ಕೆ ಹೋದರೆ ಅದು ಆಮಿಷಕ್ಕೆ ಒಳಪಟ್ಟು ಹೋದದ್ದು ಅಂತ. ಅಂದರೆ ಹಿಂದೂ ಧರ್ಮದ ಒಳಗಡೆ ಇರುವ ಸ್ಲೇವರಿ ಇದೆಯಲ್ಲ, ಗುಲಾಮಿತನ ಇದೆಯಲ್ಲ, ಅದನ್ನು ಹಾಗೆ ಉಳಿಸಿಕೊಂಡು ಬರುವುದಕ್ಕೆ ಈ ಕಾನೂನನ್ನು ಜಾರಿಗೆ ತರಲಾಗ್ತಾ ಇದೆಯಾ? ಯಾಕೆಂದರೆ ವಿದೇಶದಿಂದ ಬರುವ ಹಣ ಏನಿದೆ ಅದು ಒಂದು ಬುಡಕಟ್ಟು ಜನಾಂಗಗಳ ಅಭಿವೃದ್ಧಿಗೆ ಬಳಸಿದರೆ ಆ ಸಂದರ್ಭದಲ್ಲಿ ಅದನ್ನು ನೋಡಿ ಅವರು ಕ್ರಿಶ್ಚಿಯಾನಿಟಿಗೆ ಬರ್ತಾರೆ. ಅದನ್ನೇ ನಿಲ್ಲಿಸ್ಬಿಟ್ರೆ ವಿದೇಶಿ NGOಗಳು ಯಾವುದೇ ಸಾಮಾಜಿಕ ಸೇವೆಯನ್ನು ಮಾಡಿಕೊಡೋದು. ಅವರು ಮಾಡಿಬಿಟ್ರೆ ದೇಶದ ಭದ್ರತೆಗೆ ಅಪಾಯ ಬಂದುಬಿಡುತ್ತೆ. ದೇಶದ ಭದ್ರತೆ ಕಾಪಾಡೋರು ನಾವು ಮಾತ್ರ. ಸೊ ಇದೇನಿದೆ ಒಂದು ಇವರು ಇದನ್ನು ಸುಮ್ಮನೆ ಹೇಳೋದು ನೋಡಿ, ಈ ನಿಯಮಗಳಿಗೆ ಎಲ್ಲ ಧರ್ಮಗಳ ಮತ್ತು ಎಲ್ಲ NGOಗಳಿಗೆ ಸಮಾನವಾಗಿ ಅನ್ವಯಿಸುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಅಂದರೆ ಟಾರ್ಗೆಟ್ ಯಾರದ್ದು? ಸೊ ಇದರ ಟಾರ್ಗೆಟ್ಟು ಕ್ರಿಶ್ಚಿಯನ್ ಮಿಷನರಿಗಳೇ ಅಂತ. ಸೊ ಏನಿದೆ ಅಂತಂದರೆ ಈ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಸೈದ್ಧಾಂತಿಕ ಪರಿವಾರ ಇದೆಯಲ್ಲ, ಸಂಘ ಪರಿವಾರ, ಬಹುಕಾಲದಿಂದ ವಿದೇಶಿ ಹಣದ ನೆರವಿನಿಂದ ಮತಾಂತರ ನಡೆಯುತ್ತೆ ಅಂತ ವಾದಿಸ್ತಾ ಬಂದಿದೆ. ಈಗ ಮತಾಂತರವನ್ನು ನಿಲ್ಲಿಸಬೇಕು ಅಂತ. ಅಲ್ರಿ, ಒಂದು ಧರ್ಮ ನಮಗೆ ಬೇಡ ಅಂತಂದರೆ ಬಿಡುವ ಸ್ವಾತಂತ್ರ್ಯ ಇಲ್ವೋ? ನಾವು ಆ ಧರ್ಮವನ್ನು ಬಿಡ್ತೀವಿ ಅಂದ ತಕ್ಷಣ ನಾವು ಇನ್ಯಾವುದೋ ಆಮಿಷಕ್ಕೆ ಒಳಗಾಗಿ ಧರ್ಮವನ್ನು ಬಿಡ್ತೀವಿ ಅಂತಂದರೆ ಹೇಗೆ ಅದು? ಭಾಳಷ್ಟು ಕ್ರಿಶ್ಚಿಯನ್ ಸಂಘಟನೆಗಳು ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾಯಿವೆ. ಅವ್ರು ಮಾಡ್ತಾ ಇರೋದು ಆ ಕ್ಷೇತ್ರದಲ್ಲಿ. ಮತಾಂತರ ಏನಿದೆ ಅದನ್ನು ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ. ಅವರು ಸೇವೆ ಮಾಡ್ತಾರೆ. ನಿಮ್ಮ ಹಣೆ ಬರಕ್ಕೆ ನಿಮ್ಗೆ ಸೇವೆ ಮಾಡೋಕ್ಕಾಗಲ್ಲ. ನೀವು ಇಡೀ ದಟ್ ಭಾರತದ ಈ ಒಂದು ತುಳಿತಕ್ಕೆ ಒಳಗಾದ ಸಮುದಾಯಕ್ಕೆ ಅವ್ರದ್ದೇ ಬದುಕು ಕೊಟ್ಟಿದ್ದರೆ ಆವಾಗ ಈ ಪ್ರಶ್ನೆ ಬರ್ತಿರಲಿಲ್ಲ. ನೀವು ಯಾವುದನ್ನು ಮಾಡಲ್ವೋ ಅದನ್ನು ಕ್ರಿಶ್ಚಿಯನ್ ಮಿಷನರೀಸ್ ಮಾಡಿದರೆ ಅವರಿಗೆ ಬರುವ ಹಣದ ಮೂಲಗಳನ್ನು ತಡೆಗಟ್ಟುವ ಮೂಲಕ ಆ ಸಂಸ್ಥೆಗಳನ್ನು, ಆ NGOಗಳನ್ನು, ಆ ಸಂಘಟನೆಗಳನ್ನು ನಿಷ್ಕ್ರಿಯಗೊಳಿಸುವ ಒಂದು ದೊಡ್ಡ ಷಡ್ಯಂತರ ಇದರ ಹಿಂದೆ ಇದ್ದಂತೆ ಕಾಣುತ್ತೆ. ಸೊ ಯೂಶ್ವಲಿ ಈ ಸರ್ಕಾರ ಯಾವುದೇ ಇರಲಿ ಪಾರದರ್ಶಕತೆ ಇರಬೇಕು, ಕಾನೂನು ಪಾಲನೆ ಮಾಡಬೇಕು, ಇದೆಲ್ಲ ಸರಿ, ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಆದರೆ ಈ ನಿಯಮಗಳನ್ನು ಜಾರಿ ಮಾಡುವಾಗ ಅದಕ್ಕೆ ಇನ್ನೊಂದು ಭಾಳ ಮುಖ್ಯವಾಗಿ ಏನು ಗೊತ್ತಾ, ಅವರು ಅನುಮತಿ ಕೊಡುವುದಕ್ಕೆ 5 ಕ್ಯಾಟಗರಿಗಳನ್ನು ಮಾಡಿದ್ದಾರೆ. ಈಗ ಹೊಸ ಕಾನೂನು ಏನು ಕ್ಯಾಟಗರಿ ಅದು? ಒಂದು ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಯಾಟಗರಿ ಅಂತ. ಯಾವ NGO ಇದೆಯೋ ಅವರು ಯಾವ ಕ್ಯಾಟಗರಿಗಾಗಿ ನಾವು ಮಾಡ್ತಿದ್ದೀವಿ ಅಂತ ಅನ್ನಬೇಕು. ಇದು ಒಂಥರ ಈ ಸಂಸ್ಥೆಗಳು ತಮ್ಮ ಕೈಯನ್ನು ಎಲ್ಲವನ್ನು ಸರ್ಕಾರಕ್ಕೆ ಕೊಟ್ಟಾಗ ಆ ಶೈಕ್ಷಣಿಕ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾ ಇರೋ ಶೈಕ್ಷಣಿಕ ಅಲ್ಲ ಸಾಂಸ್ಕೃತಿಕ ಅಂತ ಅಂದ್ಬಿಟ್ಟು ತಕ್ಷಣ NGO ಕೊಟ್ಟಂತಹ ಪರವಾನಗಿ ರದ್ದುಪಡಿಸ್ಬೋದು. ಈ ಕ್ಯಾಟಗರಿ ಮಾಡುವ ಮೂಲಕ ಅವರನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಂಥ, ಅಂದರೆ NGOಗಳ ಮೇಲೆ ಒಂದು ಪ್ರಹಾರವನ್ನು ದಟ್ ನಡೆಸ್ತಾ ಇದೆ ಹೊಸ ನಿಯಮ ಅಂತ. ಮತ್ತು ತಮ್ಮ ಚಟುವಟಿಕೆಗಳ ವಿವರವನ್ನು ಪ್ರಕಟಿಸಬೇಕಂತ ಅವ್ರು ಪ್ರತಿ ಸಂದರ್ಭದಲ್ಲೂ NGOಗಳು ನಾವು ಇಂತಹ ಚಟುವಟಿಕೆಯನ್ನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸ್ಬೇಕು. ಅಂದರೆ ಸರ್ಕಾರದ ಗುಲಾಮರಂತೆ NGOಗಳು ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಕೆಲಸ ಮಾಡುವ ಏರಿಯಾಗಳು ಅದನ್ನು ಅಷ್ಟೇ ಅಲ್ಲ, ಈ NGOಗಳು ಪ್ರಕಟಿಸ್ತಾ ಇರುವಂಥ ಪುಸ್ತಕಗಳನ್ನ ಪ್ರಕಟಿಸ್ತವೆ. NGOಗಳು ಅವರು ಪತ್ರಿಕೆಗಳನ್ನು ಪ್ರಕಟಿಸ್ತವೆ, ನಿಯತಕಾಲಿಕವನ್ನು ಪ್ರಕಟಿಸ್ತವೆ. ಅದು ಎಲ್ಲ ವಿವರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಂತೆ. ಇವರು ಪ್ರಕಟಿಸುವಂತಹ ಯಾವುದೇ ಸಾಹಿತ್ಯ ಪುಸ್ತಕಗಳೇನಿವೆ ಅದು ಏನಾದರೂ ನೀವು ಹೇಳ್ತೀನಿ ಅವರು ಏನೋ ಕ್ರಿಶ್ಚಿಯಾನಿಟಿಯ ಯಾವುದೋ ಒಂದು ಅಂಶವನ್ನು ಹಾಕ್ತಾರೆ ಇಟ್ಕೊಂಡು, ಅದು ತಕ್ಷಣ ದೇಶದ ಭದ್ರತೆಗೆ ಅದು ಅಪಾಯಕಾರಿಯಾದ್ದು, ಇದು ಮತಾಂತರಕ್ಕೆ ಕಾರಣ ಅಂಥೇಳಿ ಆ NGOನ ಪರವಾನಗಿಯನ್ನು ರದ್ದುಪಡಿಸ್ಬೋದು.
ಹೀಗಾಗಿ ಸಂಪೂರ್ಣ ಈ ದೇಶದಲ್ಲಿ NGOಗಳ ಸೇವೆ ಇದೆಯಲ್ಲ, ಅದು ಎಲ್ಲರಿಗೂ ಗೊತ್ತಿರೋದು. ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸೋದಕ್ಕೆ, ಹಾಗೆಯೇ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಇನ್ನೊಂದು ಹೆಜ್ಜೆಯನ್ನು ಕೇಂದ್ರ BJP ಸರ್ಕಾರ ಇಟ್ಟಿದೆ. ಇದು ಕೇವಲ ಹೊಸ ಸ್ಟ್ರಾಟಜಿ ಅಲ್ಲ, ಇದು ಭಾರತದ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ನಡೆಸುತ್ತಿರುವಂಥ ಒಂದು ಹಲ್ಲೆ ಅಂತ. ನನಗೆ ಬೇಕಾದ ಧರ್ಮವನ್ನು ಅನುಸರಿಸುವ ನನ್ನ ಮೂಲಭೂತ ಹಕ್ಕಿದೆಯಲ್ಲ, ಅದನ್ನು ಕಸಿದುಕೊಳ್ಳುವಂಥ ಯತ್ನ ಇಲ್ಲಿ ಕಾಣ್ತಾ ಇದೆ. ಇದು ಇವತ್ತಿನ ಮೆಗಾ ಫೋಕಸ್.